ಆಗೊಂದ್ ಲವ್ ಸ್ಟೋರಿ, ಸಿಂಪಲ್ ಆಗೊಂದ್ ಲವ್ ಸ್ಟೋರಿ. ಹಲೋ ಹಾಯ್ ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಯ್. ನಾವು ಹ್ಯಾಪಿ ಲವ್ ಸ್ಟೋರೀಸ್ ನೋಡಿದ್ವಿ, ಸ್ಯಾಡ್ ಲವ್ ಸ್ಟೋರೀಸು ನೋಡಿದ್ದೀವಿ, ಡಿಫ್ರೆಂಟ್ ಲವ್ ಸ್ಟೋರೀಸು ನೋಡಿದ್ದೀವಿ. ಆದರೆ ಇಲ್ಲೊಂದು ಟೀಮು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರೀಕರಣ ಮಾಡ್ತಿದ್ದಾರೆ. ಸೊ ಈ ಸಿಂಪಲ್ ಲವರ್ಸ್ ಯಾರು, ಈ ಟೀಮ್ನಲ್ಲಿ ಏನು ಸಿಂಪಲ್ ಇದೆ, ಇವೆಲ್ಲವನ್ನು ನೋಡೋಣ. ಜಸ್ಟ್ ಒಂದು ಸಿಂಪಲ್ ವಿಸಿಟ್ ಹಾಕ್ಬರೋಣ ಬನ್ನಿ. ಮುಖ ಫುಲ್ ಅರಳ್ತಾ ಇದೆ. ಪ್ರೀತಿ ಪ್ರೇಮ ಪುಸ್ತಕ ಬಂದ್ರೆ ಲವ್ ಮ್ಯಾರೇಜ್ ಆದ್ರು, ಪ್ರೇಮ ಪ್ರದರ್ಶಿಸಿದ್ದೇವರು ಅರೇಂಜ್ ಮ್ಯಾರೇಜ್ ಆದ್ರು. ಲವ್ ಲೈಫು ಹಿಂಗೆ ಅಂತ ಹೇಳಕ್ಕಾಗಲ್ಲ. ಆಲೋಚನೆ ಮ್ಯೂಟ್ ಅನ್ಬಿಡಮ್ಮ. ನೀ ಪೆನ್ಸಿಲ್ ಕೇಳ್ದಾಗ್ಲೇ ಅನ್ಕೊಂಡೆ ಕಣೋ, ಇಷ್ಟಲ್ಲೇ ರಬ್ಬರ್ ಕೇಳ್ತೀಯ ಅಂತ. ನನಗೆ ಸೀರಿಯಲ್ ನೋಡ್ಬೇಕು ಅಂತ ಆಸೆ. ನೋಡಿದ್ವಿ ಅಂತೆ ನಮ್ಮ ಮದುವೆಗೆ. ಆದರೆ ನಾನು ಪಕ್ಕದಲ್ಲಿ ನಿಂತಿರ್ತೀಯೋ ಅಥವಾ ರೆಸ್ಕ್ಯೂನಲ್ಲಿ ನಿಂತಿರ್ತೀಯೋ ನೋಡೋಣ. ತುಗ್ಲಕ್. ಹಾಯ್ ಅಕ್ಷತ್, ಹೇಗಿದ್ದೀರಾ? ಗುಡ್ ಗುಡ್. ಏನಿದು ತುಗ್ಲಕ್ ಆಚಾರ್ಯ ಕಾಲೇಜಲ್ಲಿ ಏನೋ ಒಂದು ಲವ್ ಸ್ಟೋರಿ ಶುರು ಮಾಡ್ಕೊಂಡಿದ್ದೀರಂತ? ಹೌದು, ನಾವು ಆ್ಯಕ್ಚುಲಿ ಟ್ರೈಲರು ಇಲ್ಲೇ ಶೂಟ್ ಮಾಡಿದ್ವಿ. ಆ್ಯಕ್ಚುಲಿ ಸಿನಿಮಾ ಇಲ್ಲಿ ಶೂಟ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಬಟ್ ಟ್ರೈಲರ್ ಸಿಗೋ ರೆಸ್ಪಾನ್ಸ್ ನೋಡಿ ಸಿನಿಮಾನು ಒಂದು ಎರಡು ಮೂರು ಸೀನ್ ಇಲ್ಲಿ ಶೂಟ್ ಮಾಡೋಣ ಅಂತ ಬಂದಿದ್ವಿ. ಓಕೆ ತುಗ್ಲಕ್, ಈಗ ಸಿಂಪಲಾಗಿ ಲವ್ ಸ್ಟೋರಿಲಿ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ. ಅದು ಹುಡುಗಿನ ಪಟಾಯಿಸಿದ್ದೀರಾ? ಅಲ್ಲಿ ಎರಡು ಹುಡುಗಿರು ಸಿಗಲಿಲ್ಲ. ಅಲ್ಲಿ ಸಿಗಲಿಲ್ಲ, ಎರಡು ಹುಡುಗಿರು ಸಿಗಲಿಲ್ಲ. ಇಲ್ಲಿ ಟ್ರೈ ಮಾಡ್ತಾನೆ ಇದ್ದೀನಿ. ಇಲ್ಲೂ ಎರಡು ಸ್ಟೋರಿಯಲ್ಲಿ ಆಲ್ಮೋಸ್ಟ್ ಸಿಗ್ದಂಗಿತ್ತು, ಬಟ್ ಸಿಗಲಿಲ್ಲ. ಮೂರನೇ ಸ್ಟೋರಿ ನಡೀತಾ ಇದೆ. ಅಟ್ಲೀಸ್ಟ್ ಇಲ್ಲಿ ಸಿಗ್ತಾರಂತ ನೋಡೋಣ. ಇನ್ನೂ ಪಟಾಯಿಸ್ಕೊಂಡಿಲ್ಲ? ಇಲ್ಲಿ ಟ್ರೈ ಜಾರಿ ಇದೆ. ಟ್ರೈ ಜಾರಿ ಇದೆ. ಮತ್ತು ಈಗಾಗಲೇ ಈ ಸಿಂಪಲಾಗಿ ಒಂದು ಲವ್ ಸ್ಟೋರಿ ಪ್ರೋಮೋ ಸೂಪರ್ ಹಿಟ್ ಆಗಿದೆ. ಏನಕ್ಕೆ ಅಂತ ಗೊತ್ತಿಲ್ಲ, ಸೂಪರ್ ಆಗಿ ಇಷ್ಟ ಆಯಿತು. ಥ್ಯಾಂಕ್ ಯು. ಫುಲ್ಲು ಏನೋ ಸಿಂಗಲ್ ಮೀನಿಂಗೇ ಇದೆ ಎಲ್ಲಾದರೂ. ಹೌದೌದು, ಎಲ್ಲ ಸಿಂಗಲ್ ಮೀನಿಂಗೇ ಇದೆ. ಡಬಲ್ ಮೀನಿಂಗ್ ಮಾಡ್ಕೋಬೋದು ಅಷ್ಟೇ. ಎಷ್ಟು ಖುಷಿ ಆಯಿತು ರಕ್ಷಿತ್, ಈ ಪ್ರೋಮೋ ಹಿಟ್ಟಾಗಿ ನೋಡಿ. ಯೂಟ್ಯೂಬಲ್ಲಿ ಆಲ್ಮೋಸ್ಟ್ 5 lakhs ರೀಚ್ ಆಗಿದೆ. ಹೌದು, ವ್ಯೂವರ್ಸು ಆಲ್ಮೋಸ್ಟ್ 5 lakhs ರೀಚ್ ಆಗಿದೆ ಯೂಟ್ಯೂಬ್ನಲ್ಲಿ. ಇವ್ರ ಥರ ಹಿಂಗೆ ಕ್ರಾಸ್ ಆಗ್ತಾ ಹೋಗ್ತಾ ಇರ್ತಾರೆ. ಮೊನ್ನೆ ನಿಮ್ಮ ಅನ್ಸಲ್ಲಿ ಶೂಟ್ ಮಾಡಿದ್ವಿ, ಅಲ್ಲಿ ಸಿಕ್ಕಿದ್ರು. ಇವಾಗ ಎತ್ತಾಕೊಂಬಂದ್ರಿ, ಹಂಗೆ ಫಾಲೋ ಮಾಡ್ಕೊ. ನಿಮ್ಮನ್ನು ಕರಿತೀವಿ ರೀ, ಹೋಗ್ರಿ. ಫಿಲಮಲ್ಲಿ ಹಿಂಗೆ ತೊಂದರೆ ಕೊಡ್ತಿರ್ತಾರೆ ನಿಮಗೆ. ಅಯ್ಯೋ, ಅವ್ರ ಜೊತೆ ಆ್ಯಕ್ಟ್ ಮಾಡೋದಿದೆಯಲ್ವಾ, ಟಾರ್ಚರ್ ಅದು. ಏನೋ ಈ ಪ್ರೋಮೋ ಬಿಟ್ಟಾಗ ನಿಮ್ಗೆ ಏನು ಅನಿಸ್ತು? ಅದರಲ್ಲಿ ಬರೀ ಡಬಲ್ ಮೀನಿಂಗೇ ಇದೆ. ಸೊ ಯಾವ ವರ್ಗಕ್ಕೆ ಇಷ್ಟ ಆಗುತ್ತೆ ಅಂತ ನೀವು ಬಿಟ್ಟರೆ ಯೂತ್ಗ ಎಲ್ಲ ಡೈಲಾಗ್ ನಾನೇ ಬನ್ನಿ ಬನ್ರಿ ರೀ. ಅವ್ರನ್ನ ಕಟ್ಟಾಕಿ ಸರ್, ಅವ್ರು ಎಲ್ಲಿ ಪ್ರೊಡಕ್ಷನ್ ಅವರಲ್ಲಿದ್ದಾರೆ, ಹೀರೋಯಿನ್ ಕಟ್ಟಾಕಿ ಮೇಡಮ್. ಸರಿ, ಅದೇ ಎಲ್ಲಿದ್ವಿ ನಾವು? ಇಲ್ಲ ಇದ್ವಿ. ಎಲ್ಲಿದೆ? ನಿಮಾನ್ಸ್ ಬಗ್ಗೆ ಹೇಳ್ತಾ ಇದೀವಲ್ಲ. ನಿಮಾನ್ಸಲ್ಲಿ ಅವರು ಹೀರೋಯಿನ್ ಎದಾಕೊಂಡ್ವಿ ನಾವು. ಅಲ್ಲಿ ಹಿಂಗೆ ಏನೋ ಆ್ಯಕ್ಟ್ ಮಾಡಬೇಕಾದ್ರೆ ನಂದು ಆ್ಯಕ್ಚುಲಿ ಸೀನ್ ನಡೀತಾ ಇತ್ತು. ಬೇರೆ ಹೀರೋಯಿನ್ ಕಾಸ್ಟ್ ಮಾಡಿದ್ವಿ. ಆ್ಯಕ್ಟ್ ಮಾಡಬೇಕಾದ್ರೆ ಇವ್ರು 2 ಸಲ ಮಧ್ಯದಲ್ಲಿ ಬಂದು ಹೀರೋಯಿನ್ ಡೈಲಾಗ್ ಇವರು ಹೇಳೋದ್ರು. ಆಮೇಲೆ ಸರಿ ಡೈರೆಕ್ಟ್ರು ಸುಮ್ಮನೆ ಕ್ಯಾನ್ ವೇಸ್ಟ್ ಆಗ್ತಾಯಿದೆ, ಹೀರೋಯಿನ್ ಬಂದಮೇಲೆ ಅವ್ರನ್ನ ಯೂಸ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಅವರನ್ನೇ ಹಾಕೊಂಡ್ಬಿಟ್ವಿ. ಆಮೇಲೆ ನಿಮಾನ್ಸಿಂದ ಬಂದ ಹೀರೋಯಿನ್? ಹೌದೌದು, ನಿಮಾನ್ಸ್ ಸಿನಿಮಾಯಿಂದ ಬಂದಿರೋ ಹೀರೋಯಿನ್ ಅಲ್ಲ, ನಿಮಾನ್ಸ್ ಹಾಸ್ಪಿಟಲ್. ಇಲ್ಲ, ಬಟ್ ಸರಿ ಹೋಗುತ್ತೆ ಅಂತೆ. ಇನ್ನೊಂದು 2 months ಅಷ್ಟೇ. ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟರ್. ಕೆಲಸ ಇಲ್ಲ ಅಂದ್ರೆ ಮನೇಲಿ ಮದ್ವೆ ಗಂಡ್ಗೆ ಅದೇ ಇಲ್ಲ ಅಂತಾರೆ. ನನ್ನ ಫ್ರೆಂಡ್ ಕಂಪನಿ ಓಪನ್ ಮಾಡ್ತಾ ಇದ್ದಾನೆ, ಅಲ್ಲಿ ಮ್ಯಾನೇಜರ್ ನಾನೇನೆ. ಲೋಕಂದ ಆತ್ರದಲ್ಲಿ ಕೆಲಸ ಆಗೋವಾಗ ಬಟ್ಟೆ ಬಿಚ್ಚಕ್ಕೆ ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ. ಕೆಲಸ ಆದ್ಮೇಲೆ ಯಾರು ಬರಲ್ಲ, ನಮ್ ಬಟ್ಟೆ ನಾವೇ ಹಾಕೋಬೇಕು. ರೀ ಫ್ರೆಂಡ್ಸು ಅವ್ರು ಒಂದ್ಸಲ ಕಮಿಟ್ ಆದ್ರು ಅಂದ್ರೆ ದೇಹದಲ್ಲಿರೋ ಉಸಿರಲ್ಲಿರೋ ಕರೆಂಟಲ್ಲಿರೋ ಪವರ್ ಇರೋವರೆಗೂ ಜೊತೆಲಿರ್ತಾರೆ. ಫ್ರೆಂಡ್ಸ್ ಜೊತೆಲಿದ್ರೆ ಪ್ರಾಬ್ಲಮ್ಸೇ ಇರಲ್ಲ. ಅಪ್ಪಂದು ಪೊಲೀಸ್ ಇನ್ಸ್ಪೆಕ್ಟರ್ ಬೆಲ್ಟು, ಅಣ್ಣಂದು ಕರಾಟೆ ಬ್ಲ್ಯಾಕ್ ಬೆಲ್ಟ್. ಹಲೋ, ಹೌದಾ? ಬಂದೆ ಮಗ, ನನ್ನ ಫ್ಯೂಸ್ ಹೋಗ್ಬಿಟ್ಟಿದೆ ರೂಮಲ್ಲಿ, ಹೋಗಿ ಹಾಕೊಟ್ಟು ಬಂದ್ಬಿಡ್ತೀನಿ. ಮಗ ಇರೋ, ಇವತ್ತು ಶನಿವಾರ ನೀನ್ ಡ್ರೈವ್ ಮಾಡಲ್ಲ, ನಾನು ಬರ್ತೀನಿ. ಆರ್ಡರ್ ಮಾಡಿದಾಗ ಚಡ್ಡಿ ದೋಸ್ತಗಳು ಜೊತೆಗೆ ಇದ್ರು, ಬಿಲ್ ಬಂದಾಗ ಬಡ್ಡಿ ಮಕ್ಕಳು ಮಾಯ ಆದ್ರು. ಆಮೇಲೆ ಇನ್ನೊಂದು ಸೈನ್ ನೋಡಿದೆ, ಪ್ರೋಮೋದಲ್ಲಿ ಸುಮ್ಮನೆ ಕಪಾಳು ಕೊಡ್ಬಿಟ್ಟು ಹೋಗ್ತಾರೆ ನಿಮ್ಗೆ. ಹೌದು, ಯಾಕೆ? ಅದು ಆಕ್ಚುಲಿ ಆ ಶಾರ್ಟಲ್ಲಿ ಅವ್ರು ಫಸ್ಟ್ ಎಂಟ್ರಿ ಆಗಿರೋದು ಅವ್ರದ್ದು. ಹೌದಾ? ಹೌದು, ಬಂದು ನಾನು ಸುಮ್ಮನೆ ಏನೋ ಆ್ಯಕ್ಟ್ ಮಾಡ್ತಾ ಇದ್ದೆ, ನಾನು ಬೇರೆ ಏನೋ ಶಾರ್ಟ್ ನಡೀತಿದ್ದು, ಬಂದು ಕಪಾಳ ಕೊಡ್ದೋದು. ಅದ್ರ ಜೊತೆ ಇನ್ನೊಂದು ಸೀನು
ಅದ್ರ ಜೊತೆಗೆ ಇನ್ನೊಂದು ಸೇನು ಏನೋ ಸೀರಿಯಸ್ ಮ್ಯಾಟರ್ ನಡೀತಿರತ್ತೆ ಕಿಸ್ ಕೊಟ್ಬಿಟ್ಟು ಹೋಗ್ಬಿಡೋದು. ಸಾಯೋ ಟೈಮಲ್ಲಿ ನಾವು ಹೇಳ್ತಾರೆ ಅನ್ಕೊಂಡ್ರೆ ಬಂದ್ಬಿಟ್ಟು ಕಿಸ್ ಕೊಟ್ಬಿಟ್ಟು ಹೋಗೋದು. ನೀವು ಡೈಲಾಗ್ ಸಾಯೋ ಟೈಮಲ್ಲಿ ಗಂಗಾಜಲ ಬಿಟ್ಟಂಗಾಯ್ತು ಅಂತ. ಅದು ಆ್ಯಕ್ಚುಲಿ ಏನು ಮಾಡಕ್ಕೆ ಹೇಳ್ತಾರೆ ಅವ್ರು ಮಾಡೋದಿಲ್ಲ ಅವರು. ಸೊ ಇವಾಗ ಸುನಿಲ್ ಅವರು ಒಂದು ಒಳ್ಳೆ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ಸೋಕ್ಕೆ. ಏನಂತಂದರೆ ಕಪಾಳ ಹೊಡೆ ಸೀನ್ ಇದ್ರೆ ಮೇಡಮ್ ಇವಾಗ ನೀವು ಅವ್ರಿಗೆ ಕಿಸ್ ಕೊಡಬೇಕು ಅಂತ ಹೇಳ್ತಾರೆ. ಅವಾಗ ಕರೆಕ್ಟಾಗಿ ಒಂದು ಕಪಾಳ ಶಾರ್ಟ್ ಬೀಳುತ್ತೆ. ಆಮೇಲೆ ಅದೇ ಕಿಸ್ ಕೊಡೋ ಸೀನ್ ಇದ್ರೆ ಮೇಡಮ್ ಅವ್ರಿಗೆ ಕಪಾಳ ಹೊಡಿಬೇಕು ಅಂತ ಹೇಳ್ತಾರೆ. ಅವ್ರು ಒಂದು ಕಿಸ್ ಕೊಟ್ಟು ಹೋಗ್ತಾರೆ. ಮೋಸ್ಟ್ಲಿ ಇದೆಲ್ಲ ಒಂದು ಫಿಲಮ್ ಇಂದ ರಮೇಶ್ ಭಟ್ ಇಂದ ಇನ್ಸ್ಪೈರ್ ಆಗಿರೋದು ಅನ್ಸುತ್ತೆ. ಸರ್ ಅದು ಕಾಸ್ಟ್ಯೂಮರ್ ಅವ್ರಿಗೆ ಒಂದು ಸ್ವಲ್ಪ ಹೀಲ್ಸ್ ಕೊಡಿ, ಅವ್ರಿಗೆ ಹೈಟ್ ಬರಲ್ಲ ಅವ್ರದ್ದು. ಬಿಡ್ರಿ ಅಲ್ವಾ ಅಜಯ್, ರಮೇಶ್ ಬನ್ರಿ ನೀವೇ ಹೀರೋ ರೀ ನನ್ನ ಫಿಲಮ್ಗೆ ಬನ್ರಿ. ಈ ಹೀರೋ ಬೇಡ. ಕಿಸ್ ಕೊಟ್ಟಿರೋ ಸಂದರ್ಭ ಉಂಟಾ? ಆಗೋಳು ಇಲ್ಲ ಇನ್ನು ಈ ಮೋಸ್ಟ್ಲಿ ಈ ಶೆಡ್ಯೂಲಲ್ಲಿ ಏನೋ ಇರ್ಬೋದು. ಇದೆ 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 ರೈನಿ ಸೀಸನ್ ಕೊಟ್ಟಿದ್ದಾರೆ. ಇಲ್ಲ ಕೊಟ್ಟಿದ್ದಾರೆ ಕೊಟ್ಟಿದಾರ? ಹೌದು. ಮಳೆ ಬರ್ತಾ ಇರುತ್ತೆ, ಮಳೆಯಲ್ಲಿ ಬಂದು ಕೊಡ್ತಾರೆ. ಮಳೆಯಲ್ಲಿ ಕಾಣಿಸಲ್ಲ ಕ್ಯಾಮ್ರಾಗೆ? ಕ್ಯಾಮ್ರಾಗೆ ಕಾಣಿಸುತ್ತೆ, ಕ್ಯಾಮ್ರಾಗೋಸ್ಕರ ತಾನೇ ಕಿಸ್ ಕೊಡ್ತಾ ಇರೋದು. ನನ್ನ ಮದ್ವೆಗೆ ಒಂದಿನ ಮುಂಚೆನೆ ಬರಬೇಕು. ಯಾಕೆ ಕಸ ಗುಡ್ಸಕ್ಕೆ ಯಾರಿಗೂ ಹೇಳಿಲ್ವಾ? ಸಾಯೋ ಟೈಮಲ್ಲಿ ಗಂಗಾಜಲ ಬಿಟ್ಟಂಗಾಯ್ತು. ನಿನ್ ಪುಣ್ಯ ಬರ್ಲಿ. ದುಡ್ಡಿಗೆ ಲಕ್ಷ್ಮಿ, ವಿದ್ಯೆಗೆ ಸರಸ್ವತಿ, ಆದರೆ ಪ್ರೀತಿಗೆ ಯಾರು ಇಲ್ಲ. ಇನ್ನೊಂದು ಸಿಂಪಲ್ ಥಿಂಗು ನಿಮ್ಮ ಟೀಮಲ್ಲಿ ಏನಿದೆ? ಎಲ್ಲ ಚಡ್ಡಿ ಹಾಕೊಂಡಿದ್ದಾರೆ. ಹೌದು ಎಲ್ಲರೂ ಯಾರದು ಯಾರೋ ಬಂದದ್ರ ಫೇಮಸ್. ಸಿಂಪಲ್. ಅದೇ ಹೌದು, ಮನೋಹರ್ ಜೋಶಿ ಆಗಲಿ ಏನೋ ಎಲ್ಲ ಅದೇ ಶಾರ್ಟ್ಸ್ 3-4 ಅಲ್ಲೇ ಇರ್ತಾರೆ. ಅವ್ರ ನೋಡಿದ್ರೆ ನಮ್ಮ ಹೊಟ್ಟೆ ಹೊರ್ತಾ ಇರುತ್ತೆ. ಆ್ಯಕ್ಚುಲಿ ಟೋಟಲ್ ಆಗಿ ಎಲ್ಲರೂ ಪಿಕ್ನಿಕ್ ಮಾಡ್ತಾ ಇದೀವಿ ನಾವು. ರೈನಿ ಸೀಸನಲ್ಲಿ ನಾನು 3-4 ಅಲ್ಲೇ ಇದೆ. ಇವಾಗ ಇಲ್ಲಿ ಬಂದ್ಮೇಲೆ ಸ್ವಲ್ಪ 3-4 ಸಾಕ ಬಿಡಲ್ಲ, ವಿಂಟರ್ ಅಲ್ವಾ. ಆ ಹೀರೋಯಿನ್ ಕಾಟ ತಡಿಯಕ್ಕಾಗ್ತಿಲ್ಲ, ಅವ್ರನ್ನೂ ಕರೆದು ಬಿಡಿ. ರೆಡಿ ಆಗಿರೋರ್ಗು ಹೀರೋ ಚಾನ್ಸ್ ಕೊಟ್ಟಿದೀವಿ. ಹೀರೋಯಿನ್ ಕರೆದು ಬಿಡಿ. ಈ ಒಂದು ಕೆಲಸ ಮಾಡೋಣ, ಅವ್ರನ್ನ ಕರೆದ್ರೆ ಅವ್ರ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ಒಂದು ಬ್ರೇಕ್ ತಗೊಂಡ್ಬರೋಣ. ಅಲ್ಲಿವರೆಗೂ ನಾನು ಮತ್ತು ಅಜಯ್ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತೀವಿ ಹೆಂಗೆ ಮೇಂಟೈನ್ ಮಾಡೋದು ಅಂತ. ನಮ್ಮ ಹೀರೋಯಿನ್ನ ಬ್ರೇಕ್ ತಗೊಳ್ಳಿ. ಸಿಂಪಲ್ ಆಗೊಂದು ಲವ್ ಸ್ಟೋರಿ, ಸಿಂಪಲ್ ಆಗೊಂದು ಲವ್ ಸ್ಟೋರಿ.